ರಾಜೀವ್ ಗಾಂಧಿ ಜ್ಯೋತಿ ಸದ್ಭವನ ಯಾತ್ರೆ ಇಂದು ತುಮಕೂರಿಗೆ ಆಗಮಿಸಿತ್ತು. ಕಳೆದ 34 ವರ್ಷಗಳಿಂದ ನಡೆಯುತ್ತಿರುವ ರಾಜೀವ್ ಗಾಂಧಿ ಜ್ಯೋತಿ ಸದ್ಭವನ ಯಾತ್ರೆಯು 2025 ಆಗಸ್ಟ್ 9 ರಂದು ಶ್ರೀಪೆರುಬುದುರಿಂದ ಆರಂಭವಾಗಿದ್ದು ಇಂದು ತುಮಕೂರಿಗೆ ಆಗಮಿಸಿತು. ಇಂದು ತುಮಕೂರಿನಲ್ಲಿ ಆಗಮಿಸಿದ ಜ್ಯೋತಿ ಸದ್ಭವನ ಯಾತ್ರೆಯನ್ನು ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರಾದ ಮುಳ್ಳಿಗರ ಹಾಲಪ್ಪ, ಕಾಂಗ್ರೆಸ್ ಮುಖಂಡರಾದ ಇಕ್ಬಾಲ್ ಅಹಮದ್ ಷಣ್ಮುಖಪ್ಪ ಹಾಗೂ ಇನ್ನಿತರ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿ ಸದ್ಭಾವನಾ ಯಾತ್ರೆಯನ್ನು ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಪಿಸಿಸಿ ಉಪಾಧ್ಯಕ್ಷರಾದ ಮುರಳೀಧರ್ ಹಾಲಪ್ಪರವರು ಮಾತನಾಡಿ ಈ ಪಯಣ ಮಾಡುತ್ತಿರುವ ತಂಡಕ್ಕೆ ಶುಭ ಕೋರಿದರು. ಹಾಗೂ 34ನೇ ವರ್ಷದ ರಾಜೀವ್ ಗಾಂಧಿ ಜ್ಯೋತಿ ಸದ್ಭವನ ಯಾತ್ರೆಯು ಆಗಸ್ಟ್ 20, 2025 ರಂದು ನವದೆಹಲಿಯ ಭೂಮಿಗೆ ತಲುಪಲಿದೆ ಎಂದು ತಿಳಿಸಿದರು. ಸಂಪೂರ್ಣವಾಗಿ ಅರ್ಪಣೆ ಮಾಡಿಕೊಂಡು ವರ್ಷಕ್ಕೆ 2 ಬಾರಿ ದೆಹಲಿ ಪ್ರಯಾಣ ಮಾಡ್ತಿದ್ದಾರೆ. ಈ ತಂಡಕ್ಕೆ ಶುಭವಾಗಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಅಭ್ಯರ್ಥಿ, ತುಮಕೂರು ನಗರದ ಅಭ್ಯರ್ಥಿ ಶ್ರೀಯುತ ಇಕ್ಬಾಲ್ ಅಹಮದ್ ಅವರು ಹಾಗೂ ತುಮಕೂರು ಗ್ರಾಮಾಂತರದ ಅಭ್ಯರ್ಥಿ ಷಣ್ಮುಖಪ್ಪನವರು ಹಾಗೂ ಮಹಿಳಾ ಕಾಂಗ್ರೆಸ್ನ ವಸುಂಧರಾಮ ಮೇಡಮ್ ಅವರು, ಪ್ರತಿಯೊಬ್ಬರು ಯಾರ್ಯಾರಿದ್ದಾರೆ ಎಲ್ಲ ಮುಖಂಡರುಗಳಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ಈಗ ನಿಮ್ಮನ್ನು ಉದ್ದೇಶಿಸಿ ಅಭ್ಯರ್ಥಿ ರಾಜೀವ್ ಗಾಂಧಿ ಅವರ ಸದ್ಭಾವನಾ ಯಾತ್ರೆಯನ್ನು ನಾವೆಲ್ಲರೂ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೀವಿ. ಇದೇ ತಿಂಗಳ 19ನೇ ತಾರೀಕು ಈ ಯಾತ್ರೆ ನವದೆಹಲಿಗೆ ತಲುಪ್ತಾ ಇದೆ. 20ನೇ ತಾರೀಕು ಅವರ ಜನ್ಮದಿನ, 71ನೇ ಜನ್ಮದಿನ ರಾಜೀವ್ ಗಾಂಧಿ ಅವರ ಯುವಚೇತನ ಪ್ರತಿಯೊಬ್ಬ ಯುವಕರಿಗೂ ಹೊರ ರಾಷ್ಟ್ರಗಳಿಗೂ ಮಾದರಿಯಾಗಿದ್ದಂಥವರು. ಹಲವಾರು ಅದ್ಭುತ ಕಾರ್ಯಕ್ರಮಗಳಿಗೆ, ಯೋಜನೆಗಳಿಗೆ ಸಹಕಾರ ನೀತಿಯಾಗಿದೆ. ನೀವು ಯಾವುದೇ ವಿಷಯಗಳು ತಗೊಳ್ಳಿ, ಪ್ರತಿಯೊಂದರಲ್ಲೂ ಅದರ ಸೀಲು ರಬ್ಬರ್ ಸ್ಟ್ಯಾಂಪು ರಾಜೀವ್ ಗಾಂಧಿ ಅವರು ಇದೆ. ಯುವಕರಿಗೆ 18 ವರ್ಷದ ಮತದಾನ ಇರ್ಬೋದು, ಕಂಪ್ಯೂಟರ್ ಸಂಪೂರ್ಣವಾಗಿ ಡಿಜಿಟಲ್ ಕ್ರಾಂತಿ ಇರ್ಬೋದು, ಟೆಲಿಕಾಮ್ ಇರ್ಬೋದು, ನಮ್ಮೆಲ್ಲರ ಕೈಗೂ ಮೊಬೈಲ್ ಏನಿದೆ ಅದಕ್ಕೆ ಮೂಲ ಕಾರಣಕರ್ತರು ರಾಜೀವ್ ಗಾಂಧಿ. ಹೀಗೆ ಹಲವಾರು ಅವಿಸ್ಮರಣೀಯ ಕಾರ್ಯಗಳಿಗೆ ನಾಂದಿ ಮಾಡಿದ್ದೇ ರಾಜೀವ್ ಗಾಂಧಿಯವರು. ಅವರ ಸ್ಮರಣೆ ಪ್ರತಿ ವರ್ಷ ತಮಿಳುನಾಡಿನ ಶ್ರೀ ಪೆರಂಬದೂರಿಂದ ನವದೆಹಲಿಯಲ್ಲಿ ಊಟ ತಿಂಡಿ ಎಲ್ಲನೂ ಬದಿಗೊತ್ತಿ ತಂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರು, ಯುವ ಮುಖಂಡರಾದಂಥ ಸನ್ಮಾನ್ಯ ಶ್ರೀ ಮುರಳೀಧರ್ ಹಾಲಪ್ಪನವರೇ, ಷಣ್ಮುಖಪ್ಪನವರೇ, ವಸುಂಧರಾಮನವರೇ, ಕಾಂಗ್ರೆಸ್ ಪಕ್ಷದ ಎಲ್ಲ ಘಟಕಗಳ ಪದಾಧಿಕಾರಿಗಳೇ ಹಾಗೂ ಈ ಸದ್ಭಾವನಾ ಯಾತ್ರೆಯ ಸಾರಥ್ಯವನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಪ್ರಕಾಶಂರವರೇ, ಮೊರೈರವರೇ, ಶ್ರೀನಿವಾಸರವರೇ ಹಾಗೂ ಅವರ ಜೊತೆ ಬಂದಿರುವಂಥ ಎಲ್ಲ ತಂಡದ ಸದಸ್ಯರುಗಳೇ, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಏನು ಶ್ರೀಲಂಕಾದಲ್ಲಿ ಅಶಾಂತಿ ಉಂಟಾಗಿತ್ತು ಅಂಥ ಸಮಯದಲ್ಲಿ ಅಂದಿನ ಭಾರತ ದೇಶದ ಪ್ರಧಾನಿಗಳಾಗಿದ್ದಂಥ ಸನ್ಮಾನ್ಯ ದಿವಂಗತ ರಾಜೀವ್ ಗಾಂಧಿರವರು ಪ್ರಪಂಚದ ಎಲ್ಲೆಡೆಯೂ ಕೂಡ ಶಾಂತಿ ಸ್ಥಾಪನೆ ಆಗಿರಬೇಕು, ಎಲ್ಲರೂ ಕೂಡ ಭಾತೃತ್ವದಿಂದ ಬಾಳಬೇಕು ಅನ್ನೋ ಒಂದು ಕನಸನ್ನು ಇಟ್ಕೊಂಡು ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸನ್ನು ಶ್ರೀಲಂಕಾ ಕಳಿಸ್ತಾರೆ. ಅದರ ದೇಶದಲ್ಲಿ ಪ್ರಭಾಕರ್ರವರು ಶ್ರೀ ಪೆರಂಬದೂರಿನಲ್ಲಿ ಕೆಲವು ಉಗ್ರಗಾಮಿಗಳನ್ನು ಬಿಟ್ಟು, ಭಯೋತ್ಪಾದಕರನ್ನು ಬಿಟ್ಟು ಅವರನ್ನು ಕೊಲೆಗೈತಾರೆ. ಅವರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿದಾನ ಕೊಟ್ಟಂಥ ಧೀಮಂತ ನಾಯಕರು. ಯುವಕರಿಗೆ 18 ವರ್ಷಕ್ಕೇ ಮತದಾನ ಮಾಡುವ ಹಕ್ಕನ್ನು ಕೊಟ್ಟಂಥವ್ರು. ಮತ್ತು ಅಂದಿನ ಕಾಲದಲ್ಲಿ ಈಗ ನಮ್ಮ ಕೈಯಲ್ಲಿ ಎಲ್ಲ ಡಿಜಿಟಲ್ ಆಂಡ್ರಾಯ್ಡ್ ಫೋನ್ಸ್ಗಳಿದ್ದಾವೆ. ಅಂದಿನ ಕಾಲದಲ್ಲಿ ದೂರವಾಣಿ ಕೂಡ ಇರ್ತಿರಲಿಲ್ಲ. ಎಸ್ ಟಿ ಡಿ ಬೂತ್ಗಳನ್ನು ಸ್ಥಾಪಿಸಿದಂಥವ್ರು, ಆಧುನಿಕ ತಂತ್ರಜ್ಞಾನವನ್ನು ತಂದುಕೊಟ್ಟವರು, ಬಡವರ ಉದ್ಧಾರಕ್ಕಾಗಿ, ಅಲ್ಪಸಂಖ್ಯಾತರ, ದೀನದಲಿತರ ಏಳಿಗೆಗಾಗಿ, ಈ ಭಾರತ ದೇಶದ ರಕ್ಷಣೆಗಾಗಿ ತನ್ನ ಪ್ರಾಣವನ್ನು ಕೊನ್ನೆ ಕೊಟ್ಟಂಥ, ತ್ಯಾಗ ಮಾಡಿರ್ತಕ್ಕಂಥ ಸನ್ಮಾನ್ಯ ರಾಜೀವ್ ಗಾಂಧಿರವರ ಈ ಸದ್ಭಾವನಾ ಯಾತ್ರೆ ಇದು ಶ್ರೀ ಪೆರಂಬದೂರಿನಿಂದ ಡೆಲ್ಲಿವರೆಗೂ ಇವರು ಹೋಗ್ತಾರೆ. ನಮ್ಮ ಮುರಳೀಧರ್ ಹಾಲಪ್ಪನವ್ರು ಹೇಳಿದ ಹಾಗೆ ಮಳೆಯಾಗಲಿ, ಚಳಿಯಾಗಲಿ, ಬಿಸಿಲಾಗಲಿ ಭಾರತ ದೇಶದ ಉದ್ದಕ್ಕೂ ಡೆಲ್ಲಿಯವರೆಗೂ ಕೂಡ ಇವರೆಲ್ಲ ತಮ್ಮ ಪ್ರಾಣದ ಹಂಗನ್ನು ಬಿಟ್ಟು ರಾಜೀವ್ ಗಾಂಧಿಯವರ ಈ ಸದ್ಭಾವನಾ ಯಾತ್ರೆಯ ಸಾರಥ್ಯವನ್ನು ವಹಿಸಿಕೊಂಡು ಯಾಕೆ ಹೋಗ್ತಾರೆ ಅಂದರೆ, ನಮ್ಮಲ್ಲೂ ಕೂಡ ದೇಶಾಭಿಮಾನ ಬರಬೇಕು,
ನಾವು ಕೂಡ ಈ ದೇಶಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕು. ಈ ದೇಶದ ಏಕತೆಗೆ, ಸಾರ್ವಭೌಮತ್ವಕ್ಕೆ, ಸಾಮರಸ್ಯಕ್ಕೆ ಮತ್ತು ಭಾತೃತ್ವಕ್ಕೆ ನಮ್ಮೆಲ್ಲರ ಕೊಡುಗೆಯೂ ಆಗಬೇಕು. ಆ ಒಂದು ಮಾತನ್ನ ನಮ್ಮ ಮನಸ್ಸಲ್ಲಿ ಹುಟ್ಟಿಸೋದಕ್ಕೆ ಇವರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಶ್ರೀ ಕ್ಷೇತ್ರ, ನಮ್ಮ ಸ್ವಾಮೀಜಿಗಳ ಕ್ಷೇತ್ರ ಶ್ರೀ ತ್ರಿವಿಧ ದಾಸೋಹಿ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳವರು ಮತ್ತೆ ನಮ್ಮ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು ಇಬ್ಬರಿಗೂ ಕೂಡ ಗೌರವವನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಹಿಂದೆ ಬನ್ನಿ, ಮೊಬೈಲ್ ಇಳಿಸ್ಬೇಕು. ಯಾರಪ್ಪ ಅವನು? ಮಂಜಣ್ಣ ಸ್ವಲ್ಪ ಅವ್ರು ಕಾಣ್ತಾ ಇಲ್ಲ, ನೀನು ಪಕ್ಕ ಇರೋದು ಸ್ವಲ್ಪ ಹೊಡಿ. ಸ್ವಲ್ಪ ಮೊಬೈಲ್ ಇದೆ ಇಲ್ಲಿ. राजीव गांधी अमर है, अमर है, अमर है, अमर है, अमर है, अमर है, राजीव गांधी, राजीव गांधी, राजीव गांधी. ಆತ್ಮೀಯ ಕಾಂಗ್ರೆಸ್ಸಿನ ಬಂಧುಗಳೇ, ಹಲೋ, ಆತ್ಮೀಯ ಕಾಂಗ್ರೆಸ್ಸಿನ ಎಲ್ಲ ಬಂಧುಗಳೇ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ರಾಜೀವ್ ಪಿಕ್ಚರ್ ಐತೆ, ಲ್ಯಾಪ್ಟಾಪ್ ಐತೆ, ಕಂಪ್ಯೂಟರ್ಸ್ ಐತೆ ಮತ್ತು ಈ ರೀತಿಯೆಲ್ಲ ಅವರು ನಮಗೆ ಬೇಜಾನ ಕೊಡುಗೆಗಳನ್ನು ಕೊಟ್ಟಿರೋದ್ರಿಂದ ಇವತ್ತಿನ ದಿವಸ ನಾವು ಅದನ್ನು ಪಾಲಿಸ್ಕೊಂಡು ಬಂದಿದ್ದೀವಿ. ಅವರ ಕೊಡುಗೆ ಅಪಾರವಾದದ್ದು. 18 ವರ್ಷಕ್ಕೆ ಒಂದು ಓಟಿನ ಪವರ್ ಕೊಟ್ಟಂತ ಪುಣ್ಯಾತ್ಮ ಅಂದ್ರೆ ರಾಜೀವ್ ಗಾಂಧಿ ಅವರು. ಅದಕ್ಕೋಸ್ಕರವಾಗಿ ಸಾಮಾಜಿಕ ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, ಎಲ್ಲ ಟೆಕ್ನಾಲಜಿನಲ್ಲಿ ಅವರು ಇವತ್ತು ದಿವಸ ಮಾಡಿಕೊಟ್ಟಿರೋದೇ ನಮಗೆ ಡಿಜಿಟಲ್ ಮಾರ್ಕೆಟಿಂಗ್, ಇದೆಲ್ಲ ಅವ್ರು ಕೊಟ್ಟಿರುವಂತ ಕೊಡುಗೆನೆ. ಅಂತ ವ್ಯಕ್ತಿ ಸ್ವಲ್ಪ ಸೈಡು ಮಂಜಣ್ಣ, ಅಲ್ಲಪ್ಪ ಮುಚ್ಚಿದಂತ ತುಮಕೂರವ್ರು ಬನ್ನಿ, ಈ ಕಡೆ ಬನ್ನಿ. ರಾಜೀವ್ ಗಾಂಧಿ ಅಮರ್ ಹೈ, ಅಮರ್ ಹೈ.